ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಯಡಿಯೂರಲ್ಲಿದ್ದೀವಿ. ಯಡಿಯೂರಲ್ಲಿ ಏನು ವಿಶೇಷ ಕಾರ್ಯಕ್ರಮ ಅಂತ ಅಂದರೆ, ನೀವು ನೋಡ್ತಾ ಇದ್ದೀರಾ ಮಾರ್ಕೋನಹಳ್ಳಿ ಜಲಾಶಯದ ಹಿನ್ನೀರಿನಲ್ಲಿ ಸುಮಾರು 19 ಮನೆಗಳನ್ನ ವಿನ್ನರ್ ಬರ್ಗರ್ ಕಂಪ್ನಿಯವರು ತಮ್ಮ CSR ಫಂಡ್ನಲ್ಲಿ ಕಟ್ಟಿಸಿ ದಾಸೋಹದ 19 ನೌಕರರಿಗೆ ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ, ಬಂಧುಗಳೇ, ನಾವೆಲ್ಲ ಮೊದಲು ನೋಡ್ತಾ ಇದ್ವಿ, ಮಣ್ಣಿನಿಂದ ನಾವು ಗೋಡೆ ಕಟ್ತಾ ಇದ್ವಿ, ಮಣ್ಣಿನಿಂದ ಮನೆ ಕಟ್ತಾ ಇದ್ವಿ. ಅದೇ ರೀತಿ ಪರಿಸರಕ್ಕೆ ಸ್ನೇಹಯುತವಾದ ಮಣ್ಣನ್ನು ಬಳಸಿ ವಿನ್ನರ್ ಬರ್ಗರ್ ಕಂಪ್ನಿಯವರು 19 ಮನೆಗಳನ್ನ ಉಚಿತವಾಗಿ ಕಟ್ಟಿಕೊಟ್ಟಿದ್ದಾರೆ. ಇವರೆಲ್ಲ ಕೂಡ ಕಡಿಮೆ ಹಣದಲ್ಲಿ ದಾಸೋಹದಲ್ಲಿ ಕೂಲಿ ಕೆಲಸ ಮಾಡೋವಂಥವ್ರು. ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಯಾಕೆ ಅಂತಂದರೆ, ಮಣ್ಣಿಂದ ನಾವು ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಬಂಧುಗಳೇ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಮೋಲ್ಡಿಂಗು ಕೂಡ ಮಣ್ಣಲ್ಲೇ ಹಾಕಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದಲ್ಲ, ಅದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ನಾವು ಆ ಮನೆ ಏನಿದೆ, ಆ ಮನೆಯ ಗುಣಲಕ್ಷಣಗಳೇನು, ಆ ಇಟ್ಟಿಗೆ ಯಾವ ರೀತಿ ಪರಿಸರಕ್ಕೆ ಪೂರಕವಾಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಹೇಮಂತ್ ಅವರಿದ್ದಾರೆ, ವಿನ್ನರ್ ಬರ್ಗರ್ ಕಂಪ್ನಿಯ ಸಂಬಂಧಪಟ್ಟಂಥ ಅಧಿಕಾರಿಗಳು. ಸರ್, ಇದು ಮನೆ ಕಟ್ಸ್ಕೊಟ್ಟಿದ್ದೀರಲ್ಲ ನೀವು, ಈ ಮನೆಯ ಗುಣಲಕ್ಷಣಗಳೇನು? ಸರ್, ಇದು ಕಂಪ್ಲೀಟ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟಿಂದ ಮಾಡಿರೋದು. ಈ ಬ್ರಿಕ್ಸ್ ಎಲ್ಲ ಬಂದು ಪೋರೋಥರ್ಮ್ ಬ್ರಿಕ್ಸ್ ಅಂತೇಳಿ ಇದೆ. ಸೊ ಇದು ಮೇಯ್ನು ವಿಶೇಷ ಏನಂತ ಅಂದರೆ, ಇದು ಥರ್ಮೋ ಸೊಲ್ಯೂಷನ್ ಇರೋದ್ರಿಂದ ನಿಮಗೆ ಟೆಂಪ್ರೇಚರ್ ತುಂಬ ವೇರಿಯೇಷನ್ ಸಿಗುತ್ತೆ. ಮೀನ್ಸ್ ಹೊರಗಿನ ಟೆಂಪ್ರೇಚರ್ ಈಗ ನೀವು ನೋಡಿರ್ಬೋದು, ಹೊರಗಡೆ ಹೋದಾಗ ಎಷ್ಟು ಬಿಸಿ ಇತ್ತು, ಒಳಗೆ ಬಂದಾಗ ಎಷ್ಟು ಕೂಲ್ ಆಯಿತು ಅಂತ. ಇಲ್ಲಿ ಫ್ಯಾನ್ ಇಲ್ಲ, AC ಇಲ್ಲ. ಸೊ ಮಿನಿಮಮ್ ಒಂದು 8 ಡಿಗ್ರಿ ಟೆಂಪ್ರೇಚರ್ ಅಷ್ಟು ನಿಮಗೆ ಕೂಲಿಂಗು ಸಿಗುತ್ತೆ. ದಟ್ ಈಸ್ ಒನ್. ಆಮೇಲೆ ಈ ಪ್ರಾಡಕ್ಟ್ ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಈ ಇಟ್ಟಿಗೆಗಳು, ಈ ಬ್ರಿಕ್ಸ್, ಇದೆಲ್ಲ ಪೂರ್ತಿ ಈಕೋ ಫ್ರೆಂಡ್ಲಿ ಥರ್ಮೋ ಸೊಲ್ಯೂಷನ್ ಇದೆ ಮತ್ತು ನ್ಯಾಚುರಲ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ತುಂಬ ಮಹತ್ವ ಇದೆ ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೇನೆ. ಯಾವುದೇ ಫಲಾನುಭವಿಗಳ ಹತ್ರ 1 ರೂಪಾಯಿನೂ ಕೂಡ ನಾವು ಕಂಪ್ನಿಯಿಂದ ನಾವು ತೊಗೊಂಡಿಲ್ಲ ನಾವು. ಸೊ ಅವ್ರದ್ದು ಸೈಟ್ ಮಾತ್ರ ಅವ್ರು ಓನ್ ಮಾಡಿದ್ದಾರೆ, ಕಂಪ್ಲೀಟ್ ಕನ್ಸ್ಟ್ರಕ್ಷನ್ನು. ಸೊ ಒಟ್ಟು ಒಂದು 8.5 ಲಕ್ಷ ತನಕ ಇದು ಇನ್ವೆಸ್ಟ್ ಆಗಿದೆ ಒಂದೊಂದು ಹೌಸ್ಗೆ. ಇದೇ ರೀತಿ ನಾವು 19 ಮನೆಗಳನ್ನ ಸಂಪೂರ್ಣವಾಗಿ ನಾವೇ ಕನ್ಸ್ಟ್ರಕ್ಷನ್ ಮಾಡಿ ಫಲಾನುಭವಿಗಳಿಗೆ ಕೀನ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಸ್ನೇಹಿತರೆ, ಇಲ್ಲಿ ಈ ಗೋಡೆಗಳನ್ನ ವಿನ್ನರ್ ಬರ್ಗರ್ ಕಂಪನಿಯ ಇಟ್ಟಿಗೆಗಳಿಂದ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನೋಡಿ, ಚಾವಣಿ ಅಂದರೆ ಮೇಲ್ಭಾಗ. ಯಾರಾದರೂ ಇಟ್ಟಿಗೆನ ಶೀಲಿಂಗು ಅಂದರೆ ಮೋಲ್ಡಿಂಗಿಗೆ ಬಳಸೋಕ್ಕಾಗತ್ತಾ? ಆದರೆ ಆಶ್ಚರ್ಯ ಅಂದ್ರೇನು, ಇಲ್ಲಿ ಮೋಲ್ಡಿಂಗು ಕೂಡ ಇಟ್ಟಿಗೆ ಬಳಸಿದ್ದಾರೆ. ಅದು ಹೇಗೆ ನಡೀತಾ ಇದೆ, ತಂತ್ರಜ್ಞಾನ ಯಾವುದು ಅಂತ ಕೇಳ್ತಾ ಹೋಗೋಣ. ಸರ್, ಹೇಗೆ ಸಾಧ್ಯ ಆಯಿತು ಮೋಲ್ಡಿಂಗಿಗೆ ಈ ಥರ ಬಳಸೋದು? ಸರ್, ಇದು ಮೋಲ್ಡಿಂಗಲ್ಲಿ ನಾವು ಪಿಲ್ಲರ್ ಸ್ಲ್ಯಾಬ್ ಅಂತ ಹೇಳಿ ನಾವು ತಂತ್ರಜ್ಞಾನ ಉಪಯೋಗಿಸಿದ್ದೀವಿ. ಸೊ ಏನಂದರೆ, ಈಗ ನಾವು ಗೋಡೆ ಇರೋದ್ರಿಂದ ನಿಮಗೆ ಬಿಸಿಲು ಡೈರೆಕ್ಟಾಗಿ ಬರೋದಿಲ್ಲ, ಮೇಲ್ಗಡೆಯಿಂದ ಬಿಸಿಲು ಬರೋ ಸಾಧ್ಯತೆ ಇರ್ತದೆ. ಸೊ ಅದನ್ನು ಕೂಡ ನಾವು ಬಿಸಿಲು ನೇರವಾಗಿ ಮನೆ ಒಳಗೆ ಬರದೇ ಇರೋದಕ್ಕೋಸ್ಕರ ಪಿಲ್ಲರ್ ಸ್ಲ್ಯಾಬ್ ಅಂತ ಟೆಕ್ನಾಲಜಿ ಯೂಸ್ ಮಾಡಿ ಅದ್ರ ಮೇಲೆ ನಮ್ಮ ಬ್ರಿಕ್ಸ್ ಇಟ್ಟು ಅದನ್ನು ನಾವು ಕವರ್ ಮಾಡಿದ್ವಿ. ಹಾಗಾಗಿ ಮನೆ ಒಳಗೆ ನೇರವಾಗಿ ಸನ್ ರೇಸು ಡೈರೆಕ್ಟಾಗಿ ಬೀಳೋಲ್ಲ ಮತ್ತು ಟೆಂಪ್ರೇಚರು ಕೂಡ ಬೀಳೋಲ್ಲ. ಹಾಗಾಗಿ ಇಡೀ ಮನೆ ನಿಮಗೆ ಕೂಲಿಂಗ್ ಎಫೆಕ್ಟು ಸಂಪೂರ್ಣವಾಗಿ ಸಿಗ್ತದೆ. ಇದು ಅಂದಾಜು ಏನು ಸೈಜ್ ಮೆಜರ್ಮೆಂಟ್ ಇದೆ? ಸರ್, ಇದು 483 ಸ್ಕ್ವೇರ್ ಫೀಟ್ ಒಂದೊಂದು ಮನೆ ಮೆಜರ್ಮೆಂಟ್. ಎಷ್ಟು ಬರುತ್ತೆ ಖರ್ಚು ಮನೆಗೆ? ಸುಮಾರು ಒಂದು 8,50,000 ತನಕ ಒಂದೊಂದು ಮನೆ ಖರ್ಚಾಗಿದೆ. ಆ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ನಮ್ಮ ವೀನರ್ ಬರ್ಗರ್ ಸಂಸ್ಥೆನೇ ಭರಿಸಿದೆ. ಕೇವಲ 8 ಲಕ್ಷ ರೂಪಾಯಿ ಮನೆ ಕಟ್ಟಕ್ಕೆ ಸಾಧ್ಯ ಅನ್ನೋ ಕ್ವಶನ್ ನಮಗೆ ಕಾಡ್ತಾ ಇದೆ. ಸರ್, ನೋಡ್ಬೋದು, ನಿಮ್ಮ ಕಣ್ಮುಂದೆನೇ ಇದೆ 8 ಲಕ್ಷ ಹೇಗೆ ಕಟ್ಟಿದ್ದೀವಿ ಅಂತೇಳಿ. ಅದು ಅದ್ಭುತವಾದ ಮನೆ. ಸೊ ಬರೀ ಮನೆ ಒಂದೇ ಅಲ್ಲ, ನಾವು ಎಲ್ಲ ಥರ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಫಲಾನುಭವಿಗಳಿಗೆ. ಸೋಲಾರ್ ಸಿಸ್ಟಮ್ ಹಾಕಿದ್ದೀವಿ, ದೆನ್ ಟೈಲ್ಸ್ ಹಾಕಿದ್ದೀವಿ, ವಿಂಡೋ ಸಿಸ್ಟಮ್ ಇದೆ, ದೆನ್ ತುಂಬ ಸೇಫ್ಟಿ ಇರೋಂಥ ಒಂದು ಸ್ಟೀಲ್ ಡೋರ್ ಇದೆ, ಫ್ರಂಟ್ ಡೋರು, ಅಡುಗೆ ಮನೆ ಇದೆ, ಹೈಜಿನಿಕ್ ಆಗಿರೋಂಥ ಟಾಯ್ಲೆಟ್ ಇದೆ. ಇದಿಷ್ಟು ಕೂಡ ನಾವು 8.5 ಲಕ್ಷದಲ್ಲಿ ತುಂಬ ವ್ಯವಸ್ಥಿತವಾಗಿ ನಾವು ಈ ಮನೆ ಕಟ್ಟಿದ್ದೀವಿ. ನಾವು ಈ ವಿನ್ನರ್ ಬರ್ಗರ್ ಇಟ್ಟಿಗೆನ ಏನಕ್ಕೆ ನಾವು ಬಳಸಬೇಕು? ಸರ್, ನಾವು ಈ ಇಟ್ಟಿಗೆನ ನೀವು ಎಲ್ಲಿಗೆ ಬೇಕಂದ್ರೂ ಬಳಸ್ಬೋದು. ಯಾವುದೇ ರೀತಿ ಇಂಡಿವಿಜುವಲ್ ಮನೆ ಇರ್ಬೋದು, ವಿಲಾಸ್ ಇರ್ಬೋದು, ಅಪಾರ್ಟ್ಮೆಂಟ್ಸ್ ಇರ್ಬೋದು, ಅಥವಾ ಯಾವುದಾದ್ರೂ ಎನಿ ಕೈಂಡ್ ಆಫ್ ಬಿಲ್ಡಿಂಗಿಗೆ ನೀವು ಇದನ್ನು ಈಸಿಯಾಗಿ ನೀವು ಉಪಯೋಗಿಸ್ಬೋದಾಗ್ತದೆ. ಬಳಸೋದ್ರಿಂದ ನಮ್ಮ ಪರಿಸರಕ್ಕೆ ಯಾವ ರೀತಿ ಪೂರಕವಾದ ಬೆನಿಫಿಟ್ ಇದೆ? ಇದು ಈ ಪ್ರಾಡಕ್ಟ್ ಇರೋದೇ ನಿಮಗೆ ಪರಿಸರದಿಂದ ಬಂದಿರೋದು. ಅಂದರೆ ನಮ್ಮ ಏನು ಈಗ ಬ್ರಿಕ್ಸ್ ತೊಗೋತೀವಿ, ಮಣ್ಣಲ್ಲೇ ಮಾಡಿರೋದ್ರಿಂದ ಇದಕ್ಕೆಲ್ಲ ನಾವು ರಾ ಮೆಟೀರಿಯಲ್ಸ್ ಯೂಸ್ ಮಾಡೋದಿಲ್ಲ. ಬೇರೆ ಇಂಡಸ್ಟ್ರೀಸಲ್ಲಿ ವೇಸ್ಟ್ ಆಗಿರೋಂಥ ರಾ ಮೆಟೀರಿಯಲ್ಸ್ನ ನಾವು ಹೈ ಟೆಕ್ನಾಲಜಿಲಿ ಯೂಸ್ ಮಾಡಿದ್ದೀವಿ. ಸೊ ಇದ್ರದ್ದು ಅದ್ಭುತ ಏನಂತ ಹೇಳಿದ್ರೆ, ನಿಮಗೆ ಟೆಂಪ್ರೇಚರ್ ಕೂಲಾಗಿರುತ್ತೆ, ಥರ್ಮೋ ಸೊಲ್ಯೂಷನ್ ಇದೆ. ನಿಮಗೆ ಹೊರಗಡೆಗೂ ಮತ್ತು ಒಳಗಡೆಗೂ, ಮನೆ ಒಳಗಡೆ ತುಂಬ ವ್ಯತ್ಯಾಸ ಇದೆ. ಇದು ಸಂಪೂರ್ಣವಾಗಿ ಈಕೋ ಫ್ರೆಂಡ್ಲಿ. ಇದು ತುಂಬ ನಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಈ ನಮ್ಮ ಪ್ರಾಡಕ್ಟ್ ಬಗ್ಗೆ. ಸೊ ಹಾಗಾಗಿ ಇದು ಯಾವುದೇ ಥರ ಪರಿಸರಕ್ಕೆ ಮಾರಕಲ್ಲ, ಇದು ಪೂರಕ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ.
ಸ್ನೇಹಿತರೆ, ನೋಡಿದ್ರಲ್ಲ, ಮನೆ ಕಟ್ಟಬೇಕು ಅಂತ ಎಲ್ಲರಿಗೂ ಕೂಡ ಹಲವಾರು ಕನಸುಗಳಿರುತ್ತೆ, ಆದರೆ ಹಣದ ಸಮಸ್ಯೆ ಇರುತ್ತೆ. ದಾಸೋಹ ಸಮಿತಿಯ 19 ಮಂದಿಗೆ ನೋಡಿ ಉನ್ನತವಾದ ಕ್ವಾಲಿಟಿಯ ಗುಣಮಟ್ಟದ ಮನೆಯನ್ನು ಕಟ್ಕೊಂಡಿದ್ದಾರೆ. ಆದರೆ ಕೇವಲ ಖರ್ಚಾಗಿರೋದು 8 ಲಕ್ಷ ರೂಪಾಯಿ. ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು, 8 ಲಕ್ಷ ರೂಪಾಯಿಗೆ ಮನೆದು ಕಟ್ಟೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಅದು ಸತ್ಯ ಅಂತ ಹೇಳಿ ವಿನ್ನರ್ ಬರ್ಗರ್ ಕಂಪನಿಯವರು ಇಲ್ಲಿ ಈಗ ಆರ್ಗನೈಸ್ ಆಗಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಂದರೆ ಅದು ಟೆಕ್ನಾಲಜಿನೂ ನಾವೇ ಡೆವಲಪ್ ಮಾಡಿದ್ದು, ಹೆಂಗೆ ಮಾಡಬೇಕು ನೀವು ನೋಡಿರ್ಬೋದು. ಈವನ್ ರೂಫಲ್ಲಿ ನಾವು ಇದು ಬ್ಲಾಕ್ಸ್ ಯೂಸ್ ಮಾಡಿದ್ದೀವಿ. ಸೊ ಫಸ್ಟ್ ಟೈಮ್ ನಾವು ಆರ್ಗನೈಸ್ ಆಗಿ ಮಾಡ್ತಾ ಇರೋದು. ಆದರೆ ಲಾಸ್ಟ್ 10 ವರ್ಷದಿಂದ ನಾವು ಒಂದು ಜಾಗದಲ್ಲಿ ಇಷ್ಟು ಜಾಸ್ತಿ ಮನೆ ಕಟ್ಟಿಲ್ಲ. ಆದರೆ ಇಂಡಿವಿಜುವಲ್ ಆಗಿ ಎವ್ರಿ ಇಯರ್ 10-15 ಮನೆಗೆ ನಾವು ಫ್ರೀ ಆಗಿ ಬಡವರಿಗೆ ಇಂಥ ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಆ್ಯಂಡ್ ಇಟ್ಸ್ ಮೋಸ್ಟ್ಲಿ ಡನ್ ಇನ್ ದ ರೀಜನ್. ಇದೇ ರೀಜನಲ್ಲಿ ಮಾಡ್ತಾ ಇದ್ದೀವಿ, ನಾವು ಹೊರಗಡೆ ಹೋಗಿಲ್ಲ ಇನ್ನು. ಪೂನಾದಲ್ಲಿ, ಮಹಾರಾಷ್ಟ್ರದಲ್ಲಿ ಕೆಲವರು ತೆಕೊಂಡು ಮನೆ ಕಟ್ಟಿದ್ದಾರೆ, ಅಫೋರ್ಡೆಬಲ್ ಹೌಸಸ್. ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಯಡಿಯೂರಲ್ಲಿ ಮಾಡಿ. ಇಲ್ಲಿ ಬಂದು 15 ವರ್ಷ ಆಯಿತು. ನಮಗೆ ಇಲ್ಲಿ ಸಂಬಳ ಕಮ್ಮಿ. ದೇವಸ್ಥಾನದಲ್ಲಿ ಕೆಲಸ ಮಾಡೋದ್ರಿಂದ, ಅಂದರೆ ದೇವಸ್ಥಾನ ಅಂದರೆ ಇದು ದಾಸೋಹ ಟ್ರಸ್ಟ್ ಇದೆ, ಕಮಿಟಿ ಟ್ರಸ್ಟ್ ಇದೆ, ಅಲ್ಲಿ ಕೆಲಸ ಮಾಡೋದ್ರಿಂದ ಸಂಬಳ ಕಮ್ಮಿ ಇದೆ. ಹಾಗೆ ನಾವು ಮನೆ ಕಟ್ಸ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಆಗಿತ್ತು. ನಮ್ಮ ಜಾಗ ತೊಗೊಳೋಕ್ಕೂ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ನಾವು ಏನೋ ಸಾಲ ಮಾಡ್ಕೊಂಡು ಕೇಸಿ ಒಂದೇನೋ ಜಾಗ ತೊಗೊಂಡಿದ್ವಿ. ಈಗ ಮನೆ ಕಟ್ಸೋದು ಹೆಂಗಪ್ಪ ಅಂತ ಚಿಂತೆಯಾಗಿ ಮುಂದೆ ಆಗಲ್ಲ ಬಿಡಿ, ಕಟ್ಸೋದೇ ಆಗಲ್ಲ, ಮನೆ ಕಟ್ಸೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇದ್ವಿ. ಅಂಥದ್ರಲ್ಲಿ ವಿನ್ನರ್ ಬರ್ಗರ್ ಕಂಪ್ನಿಯವರು ನಿಜವಾಗ್ಲೂ ನಮಗೆ ಒಂಥರ ದೇವರು ಬಂದಂಗೆ ಬಂದು ಮನೆ ಕಟ್ಸ್ಕೊಟ್ಟಿದ್ದಾರೆ. ಪ್ರೇಮ ಅಂತ ನಮ್ಮ ತಾಯಿಯವ್ರು ದಾಸೋಹದಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಮನೆ ಅನ್ನೋದು ಇರಲಿಲ್ಲ, ಜಾಗ ತೊಗೊಂಡಿದ್ದು ಮನೆ ಕಟ್ಟಬೇಕು ಅನ್ನೋದಿತ್ತು. ಫೈನಾನ್ಷಿಯಲಿ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಇಲ್ಲಿ 19 ಜನನೂ ಅಷ್ಟೇ ಹಣಕಾಸು ವ್ಯವಸ್ಥೆಯಲ್ಲಿ ಯಾರೂ, ಅಂದರೆ ಅವ್ರ ಪಾಪ ಕೂಲಿ ಮಾಡಿಕೊಂಡು ಇರೋರು. ಅಂದರೆ ಮನೆ ಕಟ್ಟಬೇಕು, ನಮ್ಮದೊಂದು ಗೂಡು ಮಾಡ್ಕೋಬೇಕು ಅಂತ ಎಲ್ರಿಗೂ ಕನಸಿರುತ್ತೆ. ಅದೇ ಫೈನಾನ್ಷಿಯಲಿ ಆಗ್ತಿರಲ್ಲ, ಯಾರೂ ಎಲ್ಪ್ ಮಾಡ್ತಿರಲ್ಲ. ಎಷ್ಟೊಂದು ಯೋಜನೆಗಳನ್ನ ಹಾಕೋತಾರೆ, ಯಾವುದೂ ಆಗೋಲ್ಲ. ಕಡೆಗೆ ವಿನ್ನರ್ ಬರ್ಗರ್ ಕಂಪ್ನಿ ಕಡೆಯಿಂದ ಈ ಥರ ಒಂದು ಕಾನ್ಸೆಪ್ಟ್ ಬರುತ್ತೆ, ಅವ್ರ ಕಡೆಯಿಂದ ಮನೆ ಆಗೋದು. ಏನೋ ಸಿದ್ಲಿಂಗಪ್ಪನೇ ಕಲಿಸ್ಕೊಟ್ಟಿದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ನಮ್ಗೆ ಇಷ್ಟು ಚೆನ್ನಾಗಾಗುತ್ತೆ ಮನೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಫಸ್ಟು. ಈಗ ತುಂಬ ಖುಷಿ ಆಗ್ತಿದೆ. ಆಮೇಲೆ ನಮಗೆಲ್ಲ ಒಳ್ಳೆಯ ಫೆಸಿಲಿಟಿಯಲ್ಲಿ ಸುಸಜ್ಜಿತವಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಒಂದು ರೂಮಲ್ಲಿ ಅಡುಗೆ ಮನೆ, ಒಂದು ಅಡುಗೆ ಮನೆ, ಒಂದು ಪೂಜೆ ಮನೆ, ಒಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮು, ಬತ್ಲು ಮನೆ, ಎಲ್ಲದು ವಿನ್ನರ್ ಬರ್ಗರ್ ಕಂಪ್ನಿ ಇಟ್ಟಿಗೆ ಏನೈತೆ ಅದರಿಂದಲೇ ಮಾಡಿಕೊಟ್ಟಿರೋದು. ಇದಕ್ಕೆ ಯಾವುದೇ ರೀತಿ ಪ್ಲಾಸ್ಟಿಂಗ್ ಇಲ್ಲ. ಯಾಕಪ್ಪ ಅಂದರೆ ಇದು ಯಾವುದೇ ಒಂದು ಪ್ರದೇಶದಲ್ಲಿ ಈಟು ಪ್ರದೇಶ, ಬಿಸಿಲೈತೆ ಅಂದ್ರೆ ಸಹಿತ ಒಳಗಡೆ ಕೋಲ್ಡ್ ಇರುತ್ತೆ. ಆದ್ದರಿಂದ ಮನೆ ಮಾತ್ರ ಭಾಳ ಚೆನ್ನಾಗಿ ಬಂದವೆ. ಒಂದು ಡೋರ್ ಸಹಿತ ಸ್ಟೀಲ್ ಡೋರ್ ಹಾಕ್ಸ್ಕೊಟ್ಟಿದ್ದಾರೆ, ಅದು ಭಾಳ ಚೆನ್ನಾಗೈತೆ. ಒಂದು ಕಿಟಕಿಗೂ ಎಲ್ಲ ವಿಂಡೋಸು ಕ್ಲೀನಾಗಿ ಎಲ್ಲ ಈ ಕ್ವಾಲಿಟಿಯಾಗಿ ಮಾಡಿಕೊಟ್ಟಾರೆ. ಮತ್ತು ಒಂದು ಸೋಲಾರ್ ಆಗಲಿ, ಸುಪ್ರೀಂ ಸೋಲಾರ್ ಹಾಕ್ಕೊಟ್ಟಿದ್ದಾರೆ, ಅದು ಒಳ್ಳೆ ಕಂಪ್ನಿದೆ. ಒಂದು ಸಿಂಕ್ ಆಗಲಿ, ಇದಾಗಲಿ ಏನು ಟ್ಯಾಂಕ್ ಆಗಲಿ, ಟ್ಯಾಂಕೂ ಒಳ್ಳೆ ಕಂಪ್ನಿದೇ ಹಾಕ್ಕೊಟ್ಟಿದ್ದಾರೆ. ಮತ್ತು ಎಲೆಕ್ಟ್ರಿಕಲ್ ಐಟಮು ಅಷ್ಟೇ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಕ್ಕೊಟ್ಟು ಮನೇನ ಈಗ ನಾವೇ ಸ್ವಂತ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದರೆ ಈ ಥರ ಕ್ವಾಲಿಟಿ ಮೇಂಟೈನ್ ಮಾಡಿ ಒಂದು ಬೇಸ್ಮೆಂಟಿಂದ ಹಿಡಿದು ಒಂದು ಮೋಲ್ಡ್ ಲೆವೆಲ್ವರೆಗೂ ಸಹಿತ ಈ ಥರ ನಾವೇ ಆಗಿ ಸ್ವಂತ ಮುಂದೆ ನಿಂತು ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಕಂಪ್ನಿಯರೇ ಸಹಿತ 15 ದಿವಸಕ್ಕೊಂದ್ಸಲಿ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಇದು ಯಾವ ಥರ ಲೆವೆಲ್ ಬರ್ತೈತೆ, ಏನು ಬರ್ತೈತೆ ಅಂತೇಳಿ ತುಂಬ ಹೃದಯದಿಂದ ಮಾಡಿಕೊಟ್ಟಾರೆ. ಇವತ್ತು ಎಷ್ಟು ಟ್ಯಾಂಕ್ಸ್ ಹೇಳಿರು 19 ಮನೆ ಪರವಾಗಿ ನಾವು ವಿನ್ನರ್ ಬರ್ಗರ್ ಕಂಪ್ನಿಗೆ ಚಿರಋಣಿಯಾಗಿರ್ತೀವಿ. ಬಂಧುಗಳೇ, ವಿನ್ನರ್ ಬರ್ಗರ್ ಕಂಪನಿ ಮತ್ತು ದಾಸೋಹದ ಈ ಬಡ ನೌಕರರ ಮೇಲೆ ಇಟ್ಟಿರುವಂಥ ಪ್ರೀತಿಗೆ ನಾವೆಲ್ಲರೂ ಕೂಡ ಒಂದು ಥ್ಯಾಂಕ್ಸ್ ಕೊಡಲೇಬೇಕಾಗತ್ತೆ. ಅದೇ ರೀತಿ ಹೆಚ್ಚಿನ ಜನಕ್ಕೆ ಈ ವಿಡಿಯೋ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.